ಎಲ್ರಿಗೂ ನಮಸ್ಕಾರ. ಮಹಾಗುರು ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಚುರುಮುರಿ ಸುಸ್ಲಾ ಮಾಡ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರೋಂಥ ಒಂದು ಸಾಮಗ್ರಿಗಳನ್ನ ನೋಡೋಣ. ಇವತ್ತು ಒಂದು ಮೋಸ್ಟ್ ಫೇಮಸ್ ಮುಂಜಾನೆ ನಾಷ್ಟ ನಮ್ಮ ನಮ್ಮ ಕರ್ನಾಟಕ ಕಡೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ನೋಡಿ, ಕಡಲೆ ಬೀಜ ತೊಗೊಂಡು 12 ಪೀಸು, ಅರ್ಧ ಟೀ ಸ್ಪೂನ್ ಜೀರಿಗೆ, ಸಾಸಿವೆ ಮತ್ತು ಉಪ್ಪು, ಸುಟ್ಟಿಗೆಷ್ಟು ಅರಿಶಿಣ ತೊಗೊಂಡಿದ್ದೀವಿ. ಅಲ್ಲಿ ಒಂದು ಪಾತ್ರೆಯಲ್ಲಿ ಆಯಿಲ್ ತೊಗೊಂಡಿದ್ದೀನಿ ಮತ್ತು 4 ಟೇಬಲ್ ಸ್ಪೂನ್ ಎಣ್ಣೆ, ಕಡಲೆ ಪಪ್ಪು ಅರ್ಧ ಕಪ್ ತೊಗೊಂಡ್ಬಿಟ್ಟು ರುಬ್ಕೊಂಡು ಈ ಥರ ಸಣ್ಣ ಪುಡಿ ಮಾಡ್ಕೊಂಡಿದ್ದೀವಿ. ಮತ್ತು 2 ಪೀಸ್ ಈರುಳ್ಳಿ ತೊಗೊಂಡಿದ್ದೀವಿ, 4 ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, ಕರಿಬೇವು ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ ಸ್ವಲ್ಪ. ಈ ಕಡಲೆ ಪುರಿನ ಇವಾಗ ನಾವೇನು ಮಾಡಿ ನೀರಲ್ಲಿ ಹಾಕ್ಕೊಂಡ್ಬಿಟ್ಟು ತೊಳ್ಕೊಂಬಿಟ್ಟು ತೆಗಿಸ್ಬಿಟ್ಟು ತೆಗೆದುಬಿಡೋಣ. ಅದು ಯಾವ ಹದದಲ್ಲಿ ತೆಗಿಸ್ಬೇಕಂತ ನೋಡಿ ಮೀಡಿಯಮ್ ಆಗಿ ತೆಗಿಸ್ಕೋಬೇಕು. ಫುಲ್ ಗಟ್ಟಿನೂ ಇರಬಾರ್ದು, ಫುಲ್ ಇದನ್ನು ಆಗಬಾರ್ದು, ಮೆತ್ತನೂ ಆಗಬಾರ್ದು, ಮೀಡಿಯಮ್ ಆಗಿರಬೇಕು. ಮೀಡಿಯಮ್ ಆಗಿದ್ದಾಗ ಚೆನ್ನಾಗಿ ಬರುತ್ತೆ ನಮಗೆ. ಮಂಡಕ್ಕಿನ ಕರೆಕ್ಟಾಗಿ ತೆಗಿಸ್ಕೋಬೇಕು. ಅವಾಗ ಚೆನ್ನಾಗಿ ತೆಗೆಸ್ಕೊಂಡು ಒಂದು ಅದಕ್ಕೆ ಬಂದಾಗ ತೆಗ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಈ ಥರ ಆಯ್ತು. ಇದು ಈ ಥರ ಆದರೆ ಅದನ್ನು ಹಿಂಡ್ಕೋಬೇಕು, ನೀರೆಲ್ಲ ಹಿಂಡ್ಬೇಕು, ಫುಲ್ ನೀರು ಬಸಿಬೇಕು. ಫುಲ್ ಚೆನ್ನಾಗಿ ಫ್ರೆಶ್ ಆಗಿ ಹಿಂಡಬೇಕು. ನೀರು ಎಲ್ಲ ಹೋಗ್ಬಿಡುತ್ತೆ. ನೀರು ಈ ಥರ ಮಾಡ್ಕೊಂಡು ಇವಾಗ ಅದಕ್ಕೆ ಅರಿಶಿಣ ಹಾಕ್ತೇವೆ. ಅರಿಶಿಣ ಒಂದು ಚಿಟಿಕೆ ತೊಗೊಂಡಿಲ್ಲ, ಅದು ಅರಿಶಿಣ ಹಾಕ್ತಾಯಿದ್ದೀವಿ. ಕಡಲೆ ಪಪ್ಪು ರುಬ್ಕೊಂಡು ಇಟ್ಕೊಂಡಿದ್ದಿಲ್ಲ, ಅದು ಹಾಕ್ತಾಯಿದ್ದೀವಿ. ಒಂದು 4 ಟೀ ಸ್ಪೂನ್ ಆಗುತ್ತೆ, ಅದು ಅಷ್ಟು ಹಾಕ್ಕೊತಾ ಇದ್ದೀವಿ. ಉಪ್ಪು ಕೂಡ ಹಾಕ್ತಾಯಿದ್ದೀವಿ, 1 ಟೀ ಸ್ಪೂನ್ ಉಪ್ಪು ಹಾಕೋತಾ ಇದ್ದೀವಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇವಾಗಲೇ. ಇವಾಗ ಒಗ್ಗರಣೆ ಸ್ಟಾರ್ಟ್ ಮಾಡೋಣ. ಇವಾಗ ಎಣ್ಣೆ ಕಾಯ್ದಿದೆ, ಕಡಲೆ ಬೀಜ ಹಾಕೋತಿದ್ದೀನಿ. ಕಡಲೆ ಬೀಜ ರೆಡ್ ಆಗೋರು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಮಾಡ್ಕೊಂಡಾಗ ಚೆನ್ನಾಗಿ ರೆಡ್ಡಾಗಿ ಮಾಡ್ಕೊಂಡು ಚೆನ್ನಾಗಿ ಕುರ್ಕುರು ಅನ್ನತ್ತೆ ಮಧ್ಯೆ ಸಿಗುತ್ತೆ ಸುಸ್ಲಾ ತಿನ್ನೋ ಟೈಮಲ್ಲಿ. ನಮಗೆ ಅಂತ ಬಂದಾಗ ಸಾಸಿವೆ ಜೀರಿಗೆ ಹಾಕೋಬೇಕು. ಸಾಸಿವೆ ಜೀರಿಗೆ 2 ಹಾಕ್ತಾಯಿದ್ದೀವಿ. ಮತ್ತು ಕರಿಬೇವು ಹಾಕ್ತೀವಿ. ಇವಾಗ ಮೆಣಸಿನ್ಕಾಯಿ ಕಟ್ ಮಾಡಿ ಇವಾಗ ಹಾಕೊಂಡು ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಕೂಡ ಹಾಕೋಬೇಕು. ಈ ಥರ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಹಾಕೊಂಡು ಚೆನ್ನಾಗಿ ಕೆಂಪು ಆಗೋರು ಸ್ವಲ್ಪ ಹುರ್ಕೋಬೇಕು. ಈರುಳ್ಳಿನ ರೆಡ್ ಆಗಾದ್ಮೇಲೆ ಸ್ವಲ್ಪ ಚೆನ್ನಾಗಿ ರೆಡ್ ಕಲರ್ ಬಂದಾದಮೇಲೆ ಸ್ವಲ್ಪ ಕೊತ್ತಂಬರಿನೂ ಇದೆ ಹಂಚಲ್ಲಿ ಹಾಕ್ಕೊಂಡಿದ್ದೀವಿ. ಮತ್ತು ಕೊನೆಗೂ ಹಾಕೋಬೇಕು. ಸ್ವಲ್ಪ ಚೆನ್ನಾಗಿ ರೆಡ್ ಆಗೋರು ಹುರ್ಕೋಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರೋವು ಈರುಳ್ಳಿ ಸಾಕು. ಚುರುಮುರಿ ಸುಸ್ಲಾ ನಿಂಬೆಹಣ್ಣು ಹಾಕೋಬೋದು ಇದೇ ಟೈಮಲ್ಲಿ, ಚೆನ್ನಾಗಿ ಬರುತ್ತೆ ಅದು ಕೂಡ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀವಿ. ನಿಂಬೆಹಣ್ಣು ಕೂಡ ಚೆನ್ನಾಗಿ ಟೇಸ್ಟ್ ಬರ್ತೀವಿ ಇದಕ್ಕೆ ಅಂತೆಲ್ಲ ನಾವು ಹಾಕ್ತಾಯಿದ್ದೀವಿ. ಅರ್ಧ ನಿಂಬೆಹಣ್ಣು ಇವಾಗ
ಎಂಥದ್ದು ಹಾಕೊಂಡ್ರೆ ಲೆಮನ್ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಚೆನ್ನಾಗಿ ಬರುತ್ತೆ ಟೇಸ್ಟು. ತಿರಿಸಿ ಎಲ್ಲ ಪುಟಾಣಿ ಹಿಟ್ಟು ಮತ್ತು ಕಡಲೆಪುರಿ ಹಿಟ್ಟು ಮತ್ತು ಮೆಣಸಿನ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ಹಾಕೊಂಡ್ಬಿಡೋಣ. ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರುತ್ತೆ. ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅರಿಶಿನ ಆಟೋಮೆಟಿಕ್ಕಾಗಿ ಬರುತ್ತೆ. ಅವಾಗೆಲ್ಲ ಅರಿಶಿನ ಹಾಕ್ತಾರಲ್ಲ ಅದು ಕಡಿಮೆ ಅನ್ಸ ಇವಾಗ ಅಂತೆಲ್ಲ ಅರಿಶಿನ ಸ್ವಲ್ಪ ಹಾಕೋಬೋದು. ನೆನ್ಕೊಂಡ್ರೆ ಎಲ್ಲ ಕೈ ಆಡಿಸ್ತಾ ನಿಮಗೆ ಅರಿಶಿನ ಬಿಡ್ತಾ ಹೋಗುತ್ತೆ. ಈ ಥರ ಆಡಿಸ್ತಾ ಇರಬೇಕು. ಸ್ವಲ್ಪ ಲೈಟಾಗಿ ಮೀಡಿಯಮಾಗಿ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅದು ಇವಾಗ ಮುಗಿತು. ಫೈನಲ್ ಅಂತೂ ಸ್ವಲ್ಪ ಕೊತ್ತಂಬರಿ ಹಾಕೊಂಡಿದ್ವಿ. ಈಗ ಸರ್ವ್ ಮಾಡ್ಕೊಂಡ್ಬಿಡೋಣ ಒಂದು ಪ್ಲೇಟಿಗೆ. ಅದ್ರ ಜೊತೆ ಮೊಸರು ತೊಗೊಂಡಿನಿ, ಒಂದು 2 ಚಕ್ಲಿ ತೊಗೊಂಡಿನಿ, ಸ್ವಲ್ಪ ನಿಂಬೆಹಣ್ಣು ತೊಗೊಂಡಿನಿ. ಚಾಯ್ಸ್ ನೀವು ಯಾವ್ದಾದ್ರು ತೊಗೋಬೋದು. ಮೊಸರು ನಿಂಬೆಹಣ್ಣು ತೊಗೊಂಡು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈ ಥರ ಬಂದು ನೋಡಿ ಸುಸ್ಲಾ ಚುರುಮುರಿ ಬೆಳಗ್ಗೆ ಟಿಫನ್ ಉತ್ತರ ಕರ್ನಾಟಕ ಸ್ಟೈಲಲ್ಲಿ. ಎಲ್ರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.